ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೌ ಟು ಫಾಲ್ ಎನಿವನ್ ಇನ್ ಲವ್. ನೀವೀಗಾಗಲೇ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ನಿಮಗೂ ಸಹ ಅನಿಸಿರುತ್ತೆ ಸ್ನೇಹಿತರೆ, ನಾವು ಯಾರನ್ನಾದರೂ ಪ್ರೀತಿ ಮಾಡಬೇಕು, ಯಾರನ್ನಾದರೂ ನಮ್ಮ ಪ್ರೀತಿಯ ಬೆಲೆಯಲ್ಲಿ ಬೀಳಿಸ್ಕೋಬೇಕು ಅಂತೇಳಿ. ಆದರೆ ಅದು ಯಾವ ರೀತಿಯಾಗಿ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿಯಾಗಿ ಲವ್ ಅಲ್ಲಿ ಬೀಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ 10 ಟಾಪಿಕ್ಗಳನ್ನ ಹೇಳ್ತಾ ಇದ್ದೀನಿ. ಈ ಟಾಪಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ನೀವು ಸಹ ಯಾರನ್ನಾದರೂ ಲವ್ ಅಲ್ಲಿ ಬೀಳಿಸ್ಕೊಳ್ತೀರಾ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ರೂಲ್ ನಂಬರ್ 1, ಪೇ ಅಟೆನ್ಷನ್. ಸ್ನೇಹಿತರೆ, ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮನ್ನ ಪ್ರೀತಿಸಬೇಕು ಅಂತಂದ್ರೆ ನೀವು ಮೊದಲು ಆ ವ್ಯಕ್ತಿಗೆ ಅಟೆನ್ಷನ್ ಕೊಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನೀವು ಅವರಿಗೆ ಹೆಚ್ಚು ಅಟೆನ್ಷನ್ ಅನ್ನು ಕೊಟ್ಟಷ್ಟು ಅವರು ನಿಮ್ಮ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ನೀವು ಹೆಚ್ಚು ಟೈಮನ್ನು ಅವರಿಗೆ ಕೊಟ್ಟಷ್ಟು ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಮನಸ್ಸಿನಿಂದ ಅಂದ್ಕೊಳ್ತಾನೆ, ನಾನು ಒಬ್ಬ ಲೈಫಲ್ಲಿ ಇಷ್ಟೊಂದು ಇಂಪಾರ್ಟೆಂಟಾ, ಆ ವ್ಯಕ್ತಿ ನನಗೋಸ್ಕರ ಇಷ್ಟೊಂದು ಟೈಮ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ನಾನು ಇರೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರ್ಬೋದಲ್ವಾ ಅಂತೇಳಿ ಆ ವ್ಯಕ್ತಿ ಥಿಂಕ್ ಮಾಡ್ತಾನೆ. ನೀವು ನಿಮ್ಮ ಜೀವನದಲ್ಲಿ ಒಂದು ಹೆಲ್ದಿ ರಿಲೇಶನ್ಶಿಪ್ ಬೇಕು ಅಂತ ಅನ್ಕೊಂಡಿದ್ರೆ ಅಟೆನ್ಷನ್ ಕೊಡೋದನ್ನ ಮೊದಲು ಕಲ್ಕೊಡಿ. ಯಾಕಂದ್ರೆ ಪ್ರೀತಿಯ ಒಂದು ಮೊದಲ ಆದ್ಯತೆಯೇ ಸಮಯ ಕೊಡೋದಾಗಿರುತ್ತೆ. ರೂಲ್ ನಂಬರ್ 2, ಗಿವ್ ಬಟ್ ಡೋಂಟ್ ಜಸ್ಟ್ ಟೇಕ್. ಅಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ನಿಮಗೆ ಹೆಚ್ಚು ಅಟೆನ್ಷನ್ ಅನ್ನ ಕೊಡ್ತಾ ಇದ್ದಾನೆ ಮತ್ತು ನಿಮ್ಮನ್ನ ಸ್ಪೆಷಲ್ ಫೀಲ್ ಅನ್ನೋ ಹಾಗೆ ಫೀಲ್ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ನೀವು ಆ ವ್ಯಕ್ತಿಗೆ ಅದೇ ರೀತಿಯ ಫೀಲ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಆ ವ್ಯಕ್ತಿ ಕೊಡ್ತಾ ಇರುವಂತ ಫೀಲಿಂಗ್ ಅನ್ನ ಮಾತ್ರ ತಗೊಂಡ್ರೆ, ನೀವು ನಿಮ್ಮ ಕಡೆಯಿಂದ ಏನು ಫೀಲಿಂಗ್ ಅನ್ನ ಅವನಿಗೆ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಆ ಒಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಇಲ್ಲಿ ಕೊಡಿ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ವಸ್ತುಗಳನ್ನ, ದೊಡ್ಡ ದೊಡ್ಡ ಗಿಫ್ಟ್ ಗಳನ್ನ ತಂದು ಕೊಡೋದಲ್ಲ. ಅವರಿಗೆ ಫೀಲ್ ಮಾಡಿಸಿ, ನಮ್ಮ ಜೀವನದಲ್ಲಿ ನೀನು ತುಂಬಾ ಸ್ಪೆಷಲ್ ಅನ್ನೋದನ್ನ ಆ ವ್ಯಕ್ತಿಗೆ ಫೀಲ್ ಮಾಡಿಸಿ. ಮತ್ತು ನಿಮ್ಗೆ ಯಾರಾದ್ರೂ ಆ ರೀತಿಯ ಫೀಲ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀವು ಸಹ ಆ ವ್ಯಕ್ತಿಗೆ ರಿಪೀಟ್ ಅದೇ ರೀತಿಯ ಒಂದು ಫೀಲ್ ಅನ್ನ ಕೊಡಿ. ರೂಲ್ ನಂಬರ್ 3, ರೆಸ್ಪೆಕ್ಟ್. ಒಂದು ಹೆಣ್ಣಾಗಿರ್ಲಿ ಒಂದು ಗಂಡಾಗಿರ್ಲಿ ಸ್ನೇಹಿತರೆ, ಇಬ್ಬರಿಗೂ ಸಹ ರೆಸ್ಪೆಕ್ಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನೀವು ಲವ್ ಮಾಡ್ತಾ ಇದ್ದೀರಾ, ನೀವು ಒಬ್ಬ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ ತಕ್ಷಣ ಆ ವ್ಯಕ್ತಿಯ ರೆಸ್ಪೆಕ್ಟ್ ಅನ್ನ ಡೌನ್ ಆಗೋ ರೀತಿ ಮಾತಾಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿಯವರೆಗೂ ವ್ಯಕ್ತಿ ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೂ ಸಹ ಸಹಿಸ್ಕೊಂಡು ಹೋಗ್ತಾನೆ. ಆದ್ರೆ ಯಾವಾಗ ಸೆಲ್ಫ್ ರೆಸ್ಪೆಕ್ಟ್ ನ ಮೇಲೆ ಬರುತ್ತೋ ಆಗ ಆ ವ್ಯಕ್ತಿ ನಿಮ್ಮನ್ನ ತಿರುಗೂ ಸಹ ನೋಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆಸ್ಪೆಕ್ಟ್ ಅನ್ನೋದನ್ನ ಕೊಡೋದು ಕಲ್ಕೊಡಿ. ರೂಲ್ ನಂಬರ್ 4, ಕೇವಲ ಇಲ್ಲಿ ಆ ವ್ಯಕ್ತಿಯನ್ನ ಮಾತ್ರ ರೆಸ್ಪೆಕ್ಟ್ ಮಾಡಬೇಡಿ, ಆ ವ್ಯಕ್ತಿಯ ಕುಟುಂಬವನ್ನು ರೆಸ್ಪೆಕ್ಟ್ ಮಾಡಿ ಮತ್ತು ಆ ವ್ಯಕ್ತಿಯ ಒಪಿನಿಯನ್ ಸಹ ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅಂದ್ಕೊಳ್ಳೋದೊಂದೇ, ನಾನು ನನ್ನ ಕುಟುಂಬಕ್ಕೆ ನಾನು ತೆಗೆದುಕೊಳ್ತಾ ಇರುವಂತಹ ಡಿಸಿಷನ್ ಇಂದ ಪ್ರೌಡ್ ಫೀಲ್ ಆಗುವ ಹಾಗೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇರುತ್ತೆ. ಇದಕ್ಕೋಸ್ಕರ ನೀವು ಆ ವ್ಯಕ್ತಿಯ ಕುಟುಂಬಕ್ಕೂ ಸಹ ಅಷ್ಟೇ ರೆಸ್ಪೆಕ್ಟ್ ಅನ್ನ ಕೊಡಬೇಕಾಗುತ್ತೆ. ನೀವು ಯಾವಾಗ ಆ ವ್ಯಕ್ತಿಯ ಕುಟುಂಬಕ್ಕೂ ಸಹ ರೆಸ್ಪೆಕ್ಟ್ ಅನ್ನ ಕೊಡ್ತೀರೋ ಆಗ ನೀವು ಎಲ್ಲರಿಗಿಂತಲೂ ಸಹ ವಿಭಿನ್ನವಾಗಿ ಕಾಣಿಸ್ತೀರಾ ಮತ್ತು ಆ ವ್ಯಕ್ತಿಯ ಕಣ್ಣಲ್ಲಿ ಮೋಸ್ಟ್ ಟ್ರಸ್ಟೆಡ್ ಪರ್ಸನ್ ಆಗ್ತೀರಾ. ಅಂಡ್ ರೂಲ್ ನಂಬರ್ 4, ಡೋಂಟ್ ಬಿ ಟೂ ಪೊಸೆಸಿವ್. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಫ್ರೀಡಮ್ ಅನ್ನೋದು ಬೇಕೇ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅನ್ಕೊಳ್ಳೋದಿಷ್ಟೇ, ನನಗೆ ಯಾರು ಸಹ ರೆಸ್ಟ್ರಿಕ್ಷನ್ ಅನ್ನ ಹಾಕಬಾರ್ದು, ನನ್ನ ಜೀವನದಲ್ಲಿ ನನಗೆ ಫ್ರೀ ಆಗಿರೋದಕ್ಕೆ ಬಿಡಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ನೀವು ಆ ವ್ಯಕ್ತಿಯ ಮೇಲೆ ಜಾಸ್ತಿ ರೆಸ್ಟ್ರಿಕ್ಷನ್ ಅನ್ನ ಹಾಕಿದ್ರೆ, ನೀನು ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಪ್ರತಿ ಸಲ ನೀವು ತಡೆಯೋದಕ್ಕೆ ಹೋದ್ರೆ ಅದು ಸರಿ ಅನ್ಸೋದಿಲ್ಲ. ಯಾವಾಗಲೂ ಒಂದೆರಡು ಸಾರಿ ನೀವು ಹೇಳಿದ್ರೆ ಅದು ಕರೆಕ್ಟ್ ಅನ್ಸುತ್ತೆ. ಆದ್ರೆ ಪ್ರತಿ ಸಲ ನೀವು ಅದನ್ನೇ ಮಾಡಿದ್ರೆ ಅದು ಆ ವ್ಯಕ್ತಿಗೆ ಉಸಿರುಗಟ್ಟುವ ಹಾಗೆ ಮಾಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಪಾಸಿಟಿವ್ ಆಗೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಫ್ರೀ ಬಿಡಿ. ಯಾಕಂದ್ರೆ ಅವ್ರು ನಿಮ್ಮನ್ನ ಟ್ರೂ ಆಗಿ ಲವ್ ಮಾಡ್ತಾ ಇದ್ರು ಅಂತಂದ್ರೆ ನಿಮ್ಮನ್ನ ಬಿಟ್ಟು ಕನ್ಸಲ್ಲೂ ಸಹ ಇನ್ನೊಬ್ಬರ ಕಡೆ ತಲೆ ಎತ್ತಿ ನೋಡಲ್ಲ. ರೂಲ್ ನಂಬರ್ 5, ಬಿ ಅ ಗುಡ್ ಪರ್ಸನ್. ಸ್ನೇಹಿತರೆ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಿಮ್ಗೂ ಸಹ ಗೊತ್ತಿರುತ್ತೆ. ಆದ್ರೆ ನೀವು ಯಾವಾಗ್ಲೂ ಸಹ ಒಬ್ಬ ಒಳ್ಳೆಯ ವ್ಯಕ್ತಿಯೇ ಆಗಿ ನಿಮ್ಮನ್ನ ನೋಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅನಿಸ್ಬೇಕು, ಇವನು ರಿಯಲ್ ಅಪ್ಪ, ಇವನು ತನ್ನ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇದ್ದಾನೆ, ಇವನ ಜೀವನ ಇರೋದೇ ಹೀಗೆ, ಇವನು ನಾಟಕದ ಜೀವನವನ್ನು ನಡೆಸ್ತಾ ಇಲ್ಲ ಅಂತ ಅನಿಸ್ಬೇಕು. ಮತ್ತು ನಿನ್ನನ್ನು ನೋಡಿದಂತಹ ಜನಗಳಿಗೆ ಅನಿಸ್ಬೇಕು, ನಾನು ಈ ವ್ಯಕ್ತಿಯ ಜೊತೆ ಸ್ನೇಹವನ್ನ ಬೆಳೆಸಬೇಕು, ನಾನು ಪ್ರೀತಿ ಮಾಡಿದ್ರೆ ಇಂಥ ವ್ಯಕ್ತಿಯನ್ನ ಮಾಡಬೇಕು ಅಂತ ಅನಿಸ್ಬೇಕು. ಅಂತಹ ಒಬ್ಬ ಒಳ್ಳೆಯ ಪರ್ಸನ್ ಆಗಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಿ ನಿಸ್ವಾರ್ಥ ಮನೋಭಾವದಿಂದಿರಿ. ಇದು ನಿಮ್ಮನ್ನ ಪ್ರೀತಿಸಬೇಕು ಅನ್ಕೊಂಡಿರೋ ವ್ಯಕ್ತಿಗೆ ಮತ್ತು ನೀವು ಪ್ರೀತಿಸಬೇಕು ಅನ್ಕೊಂಡಿರೋ ವ್ಯಕ್ತಿಗೆ ನಿಮ್ಮನ್ನ ನೋಡಿದ ತಕ್ಷಣ ಅನ್ಸುತ್ತೆ, ಹೌದಪ್ಪ, ಈ ವ್ಯಕ್ತಿ ಎಲ್ಲರಿಗಿಂತನೂ ಸಹ ಬಹಳಷ್ಟು ವಿಭಿನ್ನವಾಗಿದ್ದಾನೆ, ಬಹಳಷ್ಟು ಒಳ್ಳೆಯವನಾಗಿದ್ದಾನೆ, ನಾನು ಈ ಒಬ್ಬ ವ್ಯಕ್ತಿಯ ಜೊತೆ ಇದ್ರೇನೆ ಚೆನ್ನಾಗಿರ್ತೀನಿ ಅಂತ ಅನಿಸ್ಬೇಕು. ರೂಲ್ ನಂಬರ್ 6, ಸ್ಮೈಲ್ ಆ್ಯಂಡ್ ಲಾಫ್. ಲೈಫಲ್ಲಿ ಅದೆಂಥದ್ದೇ ಸಿಚುವೇಶನ್ ಬರಲಿ ಅದನ್ನ ಸ್ಮೈಲ್ನಿಂದಾನೇ ಎದುರಿಸಿ. ಯಾವಾಗಲೂ ಸಹ ನಗ್ನಗ್ತಾ ಹ್ಯಾಪಿಯಾಗಿರಿ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಸಂತೋಷವಾಗಿರೋದಕ್ಕೆ ಬಯಸ್ತಾರೆ, ಸ್ಯಾಡ್ ಆಗಿರೋದಕ್ಕಲ್ಲ. ನೀವು ಇಷ್ಟಪಡುವಂತಹ ವ್ಯಕ್ತಿಯು ಸಹ ತನ್ನ ಜೀವನದ ಸಮಸ್ಯೆಯಿಂದಲೋ ಅಥವಾ ಇನ್ಯಾವುದೋ ಒಂದು ಕೆಲಸದಿಂದ ಬಹಳಷ್ಟು ಸ್ಯಾಡ್ ಆಗಿರ್ತಾನೆ. ಆ ವ್ಯಕ್ತಿ ನಿಮ್ಮನ್ನ ನೋಡಿದ ತಕ್ಷಣ ಆ ವ್ಯಕ್ತಿಗೂ ಸಹ ಅನಿಸ್ಬೇಕು, ಈ ವ್ಯಕ್ತಿಯ ಜೊತೆ ಇದ್ರೆ ಈ ವ್ಯಕ್ತಿಯ ಹ್ಯಾಪಿನೆಸ್ ನನ್ನ ಮೇಲೂ ಸಹ ಪ್ರಭಾವ ಬೀರ್ಬೋದು, ನಾನು ಇದರಿಂದ ಹ್ಯಾಪಿ ಆಗಿರ್ಬೋದು ಅಂತ ಆ ವ್ಯಕ್ತಿಗೂ ಸಹ ಅನಿಸ್ಬೇಕು. ಆ ಒಂದು ಕಾರಣಕ್ಕಾಗಿ ಯಾವಾಗಲೂ ಸಹ ಖುಷಿಯಿಂದಾನೇ ಇರಿ. ಸ್ಯಾಡ್ ಆಗಿದ್ರೆ ಆ ವ್ಯಕ್ತಿಗೂ ಸಹ ಅನಿಸುತ್ತೆ, ಈ ವ್ಯಕ್ತಿ ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇನ್ನು ನನ್ನನ್ನೇನು ಕಂಟ್ರೋಲ್ ಮಾಡ್ತಾನೆ ಮತ್ತು ನನ್ನ ಕಷ್ಟಗಳನ್ನು ಎಲ್ಲಿ ಕೇಳ್ತಾನೆ, ಅವುಗಳಿಗೆ ಪರಿಹಾರವನ್ನ ಎಲ್ಲಿ ನೀಡ್ತಾನೆ ಅಂತೇಳಿ ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಬಿ ಹ್ಯಾಪಿ, ಆದಷ್ಟು ಖುಷಿಯಾಗಿರಿ ಮತ್ತು ನಿಮ್ಮವರನ್ನು ಸಹ ಖುಷಿಯಾಗಿಡೋದಕ್ಕೆ ಶ್ರಮಿಸಿ. ರೂಲ್ ನಂಬರ್ 7,
ಸ್ಟಾಪ್ ರನ್ನಿಂಗ್ ಆಫ್ಟರ್ ದಮ್. ಸ್ನೇಹಿತರೆ, ನೀವು ಒಬ್ಬ ವ್ಯಕ್ತಿನ ಲವ್ ಮಾಡಿ, ಆದ್ರೆ ಪ್ರತಿ ಸಲವೂ ಸಹ ಅದೇ ವ್ಯಕ್ತಿಯಿಂದ ಓಡೋದಕ್ಕೆ ಹೋಗಬೇಡಿ. ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮಗೆ ಕಾಲ್ ಮಾಡದೇ ಇದ್ರು ಸಹ ನೀವೇ ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತೀರಾ, ಬಹಳಷ್ಟು ಸಾರಿ ಮಾಡ್ತೀರಾ. ನೀವು ಕಾಲ್ ಮಾಡ್ತಾ ಇರುವಂತಹ ಆ ವ್ಯಕ್ತಿ ಯಾವಾಗ ಆ ವ್ಯಕ್ತಿ ಫ್ರೀ ಇರ್ತಾನೋ, ಯಾವಾಗ ಆ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಸುತ್ತೋ ಆವಾಗ ಮಾತ್ರ ಆ ವ್ಯಕ್ತಿ ನಿಮ್ಮ ಕಾಲ್ ಅನ್ನ ಪಿಕ್ ಮಾಡ್ತಾನೆ. ಇದನ್ನ ನೀವು ತಿಳ್ಕೊಳ್ಳಿ. ಇದ್ರ ಜೊತೆಗೆ ಯಾವಾಗ್ಲೂ ನೀವು ಅದೇ ವ್ಯಕ್ತಿಯ ಹಿಂದುಗಡೆ ಓಡೋದ್ರಿಂದ ಆ ವ್ಯಕ್ತಿ ಅನ್ಕೊಳ್ತಾನೆ, ನಾ ಏನೇ ಮಾಡಿದ್ರು ಸಹ ಇವನು ಸಹಿಸ್ಕೊಂಡು ಹೋಗ್ತಾನೆ ಬಿಡು, ನಾನು ಕಾಲ್ ಮಾಡಲಿಲ್ಲ ಅಂದ್ರೂ ಒಂದು 20 ಮಿಸ್ ಕಾಲ್ ಮಾಡಿರ್ತಾನೆ, ನಾನು ಮೆಸೇಜ್ ಮಾಡಿಲ್ಲ ಅಂದ್ರೆ ಒಂದು 20 ಮೆಸೇಜ್ ಮಾಡಿರ್ತಾನೆ, ಮತ್ತು ನಾನು ಅವನಿಗೆ ಎಷ್ಟೇ ಹರ್ಟ್ ಮಾಡಿದ್ರು, ನಾನು ಅವನಿಗೆ ಎಷ್ಟೇ ಇನ್ಸಲ್ಟ್ ಮಾಡಿದ್ರು ಸಹ ನನ್ನಿಂದನೇ ಬರ್ತಾ ಇರ್ತಾನೆ ಬಿಡು ಅಂತೇಳಿ ನಿಮ್ಮನ್ನ ಕೇವಲವಾಗಿ ತೆಗೆದುಕೊಂಡು ಬಿಡ್ತಾರೆ. ಆ ವ್ಯಕ್ತಿಯ ಮೇಲೆ ನಿಮಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ತೋರಿಸಿ, ಆದ್ರೆ ಪ್ರತಿ ಸಲವೂ ಸಹ ನಿಮ್ಮಿಂದಾನೇ ಓಡ್ತಾ ಇರ್ತೀನಿ ಅನ್ನೋದನ್ನ ಮಾತ್ರ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ವ್ಯಾಲ್ಯೂವೇ ಕಡಿಮೆ ಆಗುತ್ತೆ. ಮತ್ತು ಈ ಜಗತ್ತಿರೋದೇ ಹೀಗೆ, ನಾವು ಯಾರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಅವರಿಂದೇನೆ ಓಡ್ತಾ ಇರ್ತೀವಲ್ವಾ, ಅದೇ ವ್ಯಕ್ತಿ ನಮ್ಮನ್ನ ಕೀಳಾಗಿ ನೋಡ್ತಾರೆ. ಮತ್ತು ಯಾವ ವ್ಯಕ್ತಿ ಅವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ, ಯಾವ ವ್ಯಕ್ತಿ ಅವ್ರಿಗೋಸ್ಕರ ಟೈಮ್ ಕೊಡೋದಿಲ್ಲ ಅಲ್ವಾ, ಅಂತಹ ವ್ಯಕ್ತಿಗೋಸ್ಕರನೇ ಬಹಳಷ್ಟು ಇಂಟ್ರೆಸ್ಟೆಡ್ ಆಗಿರ್ತಾರೆ. ಇದನ್ನ ನೀವು ತಿಳ್ಕೊಳ್ಳಿ. ಜಾಸ್ತಿ ಹಿಂದೆ ಹೋದಷ್ಟು ವ್ಯಾಲ್ಯೂ ಕಡಿಮೆನೇ ಆಗುತ್ತೆ. ರೂಲ್ ನಂಬರ್ 8, ಪರ್ಸ್ಯೂ ದೇರ್ ಪ್ಯಾಷನ್ಸ್. ನೀವು ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದೀರಾ ಅಂತಂದ್ರೆ ಆ ವ್ಯಕ್ತಿಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡಿ. ಆ ವ್ಯಕ್ತಿಗೆ ಯಾವ ಹ್ಯಾಬಿಟ್ಸ್ ಇದಾವೆ, ಆ ವ್ಯಕ್ತಿ ಯಾವ್ಯಾವ ಮೂವೀಸನ್ನು ನೋಡೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದಾನೆ, ಮತ್ತು ಆ ವ್ಯಕ್ತಿಗೆ ಯಾವ ಒಂದು ಕೆಲಸವನ್ನು ಮಾಡಿದ್ರೆ ಸಂತೋಷ ಕೊಡುತ್ತೆ, ಅಂತಹ ಕೆಲಸಗಳನ್ನು ನೀವು ಸಹ ಮಾಡಿ. ಇದರಿಂದ ಆ ವ್ಯಕ್ತಿಗೆ ಅನ್ಸುತ್ತೆ, ನನ್ನ ಮತ್ತು ಅವನ ಆಲೋಚನೆಗಳಿಂದವೆ ಅವು ಸೇಮ್ ಇದಾವೆ, ಇದರಿಂದ ನಾವಿಬ್ರು ಒಂದೊಳ್ಳೆ ಪೇರ್ ಆಗ್ಬೋದು ಅಂತ ಆ ವ್ಯಕ್ತಿಗೆ ಅನ್ಸುತ್ತೆ. ರೂಲ್ ನಂಬರ್ 9, ಪ್ರತಿ ಸಲವೂ ಸಹ ಪ್ರತಿಯೊಬ್ಬ ವ್ಯಕ್ತಿಯು ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ವ್ಯಕ್ತಿ ಬೇಕು ನನಗೆ ಲೈಫಲ್ಲಿ ಅಂತ ಅನ್ಕೋತಾರೆ ಹೊರತು ನಾನು ಅವರಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ಆದರೆ ನೀವು ಇಲ್ಲಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಗೋಸ್ಕರ ನೀವೇ ಅವರಿಗೆ ಅಡ್ಜಸ್ಟ್ ಆಗಿ ಒಂದ್ಸಾರಿ. ಆ ವ್ಯಕ್ತಿಗೆ ಇಷ್ಟ ಆಗೋದನ್ನು ಆ ವ್ಯಕ್ತಿಯ ಜೊತೆ ಸೇರಿಕೊಂಡು ನೀವು ಸಹ ಮಾಡಿ. ಆಗ ಆ ವ್ಯಕ್ತಿ ನನಗೂ ಸಹ ಅಡ್ಜಸ್ಟ್ ಆಗುವಂತಹ ಒಬ್ಬ ವ್ಯಕ್ತಿ ಸಿಕ್ಕಿದಾನಲ್ಲ ಅಂತೇಳಿ ಮನಸ್ಸಿಂದ ಖುಷಿಯಾಗಿರ್ತಾನೆ, ಮತ್ತು ನಿಮ್ಮ ಜೊತೆ ಇರೋದಕ್ಕೆ ಅವನು ಸಹ ಇಂಟ್ರೆಸ್ಟೆಡ್ ಆಗಿರ್ತಾನೆ. ರೂಲ್ ನಂಬರ್ 9, ಬಿ ಪೇಷನ್ಸ್. ಆರಾಮಾಗಿರಿ. ಆ ವ್ಯಕ್ತಿ ಹಣೆ ಬರದಲ್ಲಿ ನಿಮ್ಮ ಹೆಸರು ಬರ್ತಿದ್ರೆ, ನಿಮ್ಮ ಹಣೆ ಬರದಲ್ಲಿ ಆ ವ್ಯಕ್ತಿ ಹೆಸರು ಬರ್ತಿದ್ರೆ, ಆ ವ್ಯಕ್ತಿ ಎಷ್ಟೇ ದೂರ ಹೋದ್ರೂ ಸಹ ನಿಮ್ಗೇನೆ ಸಿಗ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿ ಇವತ್ತು ನಿಮ್ಮ ಜೊತೆ ಲವ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ವ್ಯಕ್ತಿಗೆ ಸಾಕಷ್ಟು ಕಮಿಟ್ಮೆಂಟ್ಸ್ ಇದಾವೆ ಅಂತಂದ್ರೆ ಹೋಗ್ಲಿ ಬಿಡಿ, ಮುಂದೊಂದು ದಿನ ಪಕ್ಕ ಲವ್ ಮಾಡ್ತಾರೆ. ಅಲ್ಲಿವರೆಗೂ ಜಸ್ಟ್ ಫ್ರೆಂಡ್ಸ್ ಆಗಿರಿ. ಪ್ರೀತಿಯ ಒಂದು ಮೊದಲ ಹೆಜ್ಜೆ ಸ್ನೇಹವಾಗಿದೆ. ಸ್ನೇಹದಿಂದ ಮುಂದುವರಿರಿ. ಮುಂದೊಂದು ದಿನ ಬೇಕಾದ್ರೆ ಅವರು ತಮ್ಮ ಲೈಫಲ್ಲಿ ತಾವು ಅನ್ಕೊಂಡಿರೋದನ್ನ ಆದ್ಮೇಲೆ ಮತ್ತು ನಾನು ಇದನ್ನ ನಿಭಾಯಿಸುವುದಕ್ಕೆ ಶಕ್ತನಾಗಿದ್ದೀನಿ ಅಂತ ಅನಿಸಿದಾಗ ಆ ವ್ಯಕ್ತಿ ನಿಮ್ಮ ಜೊತೆ ಆಟೋಮೆಟಿಕ್ ಆಗಿ ಲವ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ಅವ್ರು ಎಲ್ಲೂ ಸಹ ಓಡೋಗೋದಿಲ್ಲ. ನಿಮ್ಮ ಮನೆ ಬರದಲ್ಲಿ ಅವ್ರ ಹೆಸರೇ ಇತ್ತು ಅಂದರೆ ಅವ್ರ ಪಕ್ಕ ಸಿಕ್ಕೇ ಸಿಗ್ತಾರೆ. ರೂಲ್ ನಂಬರ್ 10 ಆ್ಯಂಡ್ ಲಾಸ್ಟ್ 1, ಬಿ ಕನ್ಸಿಸ್ಟೆಂಟ್. ನೀವು ಇವತ್ತು ಈ ವ್ಯಕ್ತಿಯನ್ನು ನೋಡಿ, ಇವತ್ತು ಈ ವ್ಯಕ್ತಿ ಇಷ್ಟ ಆದ ಮತ್ತು ಇವತ್ತು ಈ ವ್ಯಕ್ತಿಯ ಜೊತೆ ಇದ್ರಿ, ಮತ್ತು ನಾಳೆ ಇನ್ನೊಬ್ಬ ವ್ಯಕ್ತಿ ಇಷ್ಟ ಆಗ್ತಾನೆ ಆ ವ್ಯಕ್ತಿಯ ಜೊತೆ ಇದ್ರಿ, ಮತ್ತು ಅವರೆಲ್ಲರೂ ಸಹ ಬಿಟ್ಟು ಹೋದ್ಮೇಲೆ ಮತ್ತೆ ಇವ್ರ ಹತ್ರನೇ ಬರ್ತೀನಿ ಅಂತಂದರೆ ಈ ರೀತಿಯಾಗಿ ಪ್ರೀತಿ ಸಾಗೋದಿಲ್ಲ. ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀರಾ ಅಂತಂದರೆ ಲಾಯಲ್ ಆಗಿ ಅದೇ ವ್ಯಕ್ತಿಯನ್ನು ಪ್ರೀತಿಸಿ. ಆ ವ್ಯಕ್ತಿಗೆ ಮನಸ್ಸಿನಿಂದ ಫೀಲ್ ಮಾಡಿಸಿ, ನಾನು ನಿಮ್ಮ ವಿಷಯದಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀನಿ, ನಿಮ್ಮನ್ನು ಬಿಟ್ಟು ನನ್ನ ಲೈಫಲ್ಲಿ ಬೇರೆ ಯಾರೂ ಇಲ್ಲ, ನೀವೇ ನನಗೆಲ್ಲ ಅನ್ನೋದನ್ನ ಫೀಲ್ ಮಾಡಿಸಿ. ಆಗ ಮಾತ್ರ ಆ ವ್ಯಕ್ತಿ ನಿಮ್ಮ ಜೊತೆಗಿರೋದಕ್ಕೆ ಸಾಧ್ಯ. ಮತ್ತು ಆ ಒಂದು ಕ್ಷಣದಲ್ಲಿ ಪ್ಲೇ ಬಾಯ್ ಆಗಿದ್ದಾಗ ಅಥವಾ ಪ್ಲೇ ಗರ್ಲ್ ಆಗಿದ್ದಾಗ ನಿಮಗೆ ಖುಷಿ ಸಿಗ್ಬೋದು, ಆದರೆ ಒಬ್ಬರಿಗೋಸ್ಕರ ಜೀವನ ಪೂರ್ತಿ ಲಾಯಲ್ ಆಗಿದ್ದೀನಿ ನೋಡಿ, ಇಡೀ ಜೀವನವೇ ಖುಷಿಯಿಂದ ತುಂಬಿರುತ್ತೆ. ಜಸ್ಟ್ ನೀವು ಈ ರೂಲ್ಸ್ಗಳನ್ನು ಫಾಲೋ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ಯಾರನ್ನ ಬೇಕಾದರೂ ಲವ್ ಮಾಡೋ ಹಾಗೆ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.